ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಪಾಕ ಇಲ್ಲದೇನೆ ಎಳ್ಳು ಉಂಡೆಯನ್ನು ಯಾವ ರೀತಿ ಮಾಡೋದು ಅಂತ ಇವತ್ತು 2 ವಿಧಾನಗಳಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ, ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ ಫ್ರೆಂಡ್ಸ್. ಹಾಗೆ ಈ ಬರುವಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ನಾಗರ ಪಂಚಮಿ ಹಬ್ಬಕ್ಕೆ ದೇವರಿಗೆ ನೈವೇದ್ಯಕ್ಕೆ ಅಂತ ನಾವು ಉಂಡೆ ಮಾಡಬೇಕಾಗತ್ತೆ. ಇದರಲ್ಲಿ ಕೂಡ ಎಳ್ಳುಂಡೆ ಅಂದರೂ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ದೊಡ್ಡವರು. ಸೊ ಹಾಗಿದ್ರೆ ತಡ ಮಾಡ್ದೇನೆ ಈ ಉಂಡೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಾವು ಎಳ್ಳನ್ನು ಜರಡಿ ಮಾಡ್ಕೋಬೇಕು. ಸೊ ಈ ರೀತಿ ಜರಡಿ ಅಂತೂ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದೇ ಇರುತ್ತೆ. ಸೊ ಇದರಲ್ಲಿ ಕರಿ ಎಳ್ಳನ್ನು ನಾವು ಜರಡಿ ಮಾಡ್ಕೋಬೇಕು. ಯಾಕಂದರೆ ಕರಿ ಎಳ್ಳಲ್ಲಿ ತುಂಬ ಮಣ್ಣು ಇರುತ್ತೆ, ಚಿಕ್ಕ ಪುಟ್ಟ ಕಲ್ಲುಗಳು ಕೂಡ ಇರುತ್ತೆ. ಹಾಗಾಗಿ ನಾವು ಈ ರೀತಿ ಕೈಲಿಂದ ಪ್ರೆಸ್ ಮಾಡಿ ಜರಡಿ ಮಾಡೋದ್ರಿಂದ ಮಣ್ಣಿದ್ರೆ ಸೊ ಇದು ಒಡೆದ್ಬಿಟ್ಟು ಕೆಳಗೆ ಬೀಳುತ್ತೆ. ಅದು ತುಂಬಾ ಇಂಪಾರ್ಟೆಂಟು. ಸೊ ಯಾಕಂದರೆ ಹಳ್ಳೆಲ್ಲ ಇದ್ದರೆ ತಿನ್ನುವಾಗ ಬಾಯಲ್ಲಿ ಸಿಕ್ಕರೆ ಉಂಡೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸೋದಿಲ್ಲ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಅಲ್ಲ. ನಾನಿಲ್ಲಿ ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಇದು ಹಾಗೆ ವಿಡಿಯೋದಲ್ಲಿ ತೋರಿಸ್ಬೇಕನ್ನೋ ಕಾರಣಕ್ಕೆ ಮತ್ತೊಂದು ಸತಿ ನಿಮಗೆ ಇಲ್ಲಿ ಜರಡಿ ಮಾಡಿ ತೋರಿಸ್ತಾ ಇದ್ದೀನಿ. ಆವಾಗಲೇ ನಾನಿಲ್ಲಿ ಕ್ಲೀನ್ ಮಾಡಿದಾಗ ಚಿಕ್ಕ ಪುಟ್ಟ ಮಣ್ಣೇನಿತ್ತಲ್ಲ, ಸೊ ಇದು ಒಡೆದ್ಬಿಟ್ಟು ಈ ರೀತಿ ಪೌಡರ್ ಆಗಿ ಇಲ್ಲಿ ಬಂತು. ನಿಮಗೆ ಈ ರೀತಿ ಜರಡಿ ಮಾಡೋಕ್ಕೆ ಇಲ್ಲಪ್ಪ ಜರಡಿ ಅಂದರೆ ಸೊ ನೀವು ಮರ ಅಂತ ಇರುತ್ತೆ, ಮರದಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕೇರ್ಕೊಳ್ಳಿ. ನಂತರ ಒಂದು ಸತಿ ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಿಕೊಂಡು ಇದನ್ನು ಒಣಗಿಸ್ಬಿಟ್ಟು ಕೂಡ ತಗೋಬೋದು. ಈ ರೀತಿ ಮಾಡೋದ್ರಿಂದ ಕೂಡ ಮಣ್ಣೆಲ್ಲ ಹೋಗುತ್ತೆ ಫ್ರೆಂಡ್ಸ್. ಆದರೆ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ನಾನಿಲ್ಲಿ ಇದೇ ರೀತಿ ನಂತರ ಮತ್ತೊಂದು ಸತಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದೇ ರೀತಿಯಾಗಿ ನಾನಿಲ್ಲಿ ಬಿಳಿ ಎಳ್ಳು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆದರೆ ಬಿಳಿ ಎಳ್ಳಲ್ಲಿ ಜಾಸ್ತಿ ಕಲ್ಲು ಏನೂ ಇರೋದಿಲ್ಲ, ಕಸ. ಸೊ ಕರಿ ಎಳ್ಳಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಇರುತ್ತೆ. ಸೊ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಬಿಳಿ ಎಳ್ಳನ್ನು ತಗೋತಾ ಇದ್ದೀನಿ. ಅದೇ ಕಪ್ಲಿಂದ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಕರಿ ಎಳ್ಳನ್ನು ಕೂಡ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಕೇವಲ ಕರಿ ಎಳ್ಳಲ್ಲಿ ಕೂಡ ಮಾಡ್ಬೋದು ಅಥವಾ ಬಿಳಿ ಎಳ್ಳಲ್ಲಿ ಕೂಡ ಮಾಡ್ಬೋದು. ಎರಡು ಮಿಕ್ಸ್ ಮಾಡಿ ಮಾಡೋದ್ರಿಂದ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಅದು ಅರ್ಧ ಮಾತ್ರ ತಗೊಂಡಿದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಬಿಳಿ ಎಳ್ಳು ಕಲರು ಸ್ವಲ್ಪ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಹಾಗೆ ಚಟಪಟ ಕೂಡ ಅಂತ ಇರ್ತವೆ, ಹಾಗೆ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಅದರದ್ದು. ಸೊ ನೋಡ್ತಾ ಇರ್ಬೋದು, ಈಗ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಈಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿ ಒಂದು ಪ್ಲೇಟಲ್ಲಿ ಸರ್ವನ್ನು ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಎಳ್ಳು ತಣ್ಣಗಾಗೋಕೆ ಬಿಡಬೇಕು. ಎಳ್ಳು ತಣ್ಣಗಾಗೋವರೆಗೂ ಬೇರೆ ಪದಾರ್ಥವನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು 2 ರಿಂದ 3 ಮುಷ್ಟಿ ಆಗುವಷ್ಟು ಕಡಲೆ ಬೀಜವನ್ನು ನಾನು ತಗೊಂಡಿದ್ದೀನಿ. ಒಂದು 1/4 ಕಪ್ ಆಗುವಷ್ಟು ಕಡಲೆ ಬೀಜ, ಇದು ಶೇಂಗಾ ಅಂತ ಕೂಡ ಅದಕ್ಕೆ ಕರಿತೀವಿ. ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೋಬೇಕು. ನಂತರ ಒಂದು ಪ್ಲೇಟು ಅಥವಾ ಒಂದು ಮರದಲ್ಲಿ ಹಾಕಿಬಿಟ್ಟು ಇದರಲ್ಲಿ 2 ಅಥವಾ 3 ಭಾಗದಷ್ಟು ಕಡಲೆ ಬೀಜವನ್ನು ನಾವು ಒಡ್ಕೋಬೇಕು. ನಾನಿಲ್ಲಿ ಸಿಪ್ಪೆಯನ್ನೆಲ್ಲ ಸಪ್ರೇಟನ್ನಾಗಿ ಮಾಡಿ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪ ದಪ್ಪವಾಗಿ ನಾನು ಕುಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ನೀವು ಕುಟ್ಕೋಬೋದು, ಇದು ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕೆ. ನಂತರ ಇಲ್ಲಿ ಎಳ್ಳು ಕೂಡ ತಣ್ಣಗಾಗಿದ್ದಾವೆ. ಈಗ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪನೇ ಸೇರಿಸ್ತಾ ಹೋಗಬೇಕು ಫ್ರೆಂಡ್ಸ್. ನಾಗರ ಪಂಚಮಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ಸ್ವೀಟ್ ರೆಸಿಪಿಯನ್ನು ನಾನು ವಿಡಿಯೋಸನ್ನು ಮೊದಲೇ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲಪ್ಪ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ 3/4 ಕಪ್ ಆಗೋಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ಈಗ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಇದನ್ನ 1-2 ಸುತ್ತು ಸುತ್ತಿಸ್ಕೋಬೇಕು. ಯಾವ ರೀತಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಪ್ಪ ಅಂದರೆ, ಸೊ ನಾವು ಆಫ್ ಆನ್ ಮಾಡಿಬಿಟ್ಟು ಮಿಕ್ಸಿ ಜಾರನ್ನು ಸುತ್ತಿಸ್ಕೋಬೇಕು ಫ್ರೆಂಡ್ಸ್. ಈಗ ನಾನಿಲ್ಲಿ ಮತ್ತೆ ಉಳಿದಿರುವಂಥ ಎಳ್ಳನ್ನು ಮತ್ತೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಬೇಕರಿಯಲ್ಲಿ ಸಿಗುವಂಥ ಬೇಸನ್ ಉಂಡೆಯನ್ನು ಯಾವ ರೀತಿ ಮಾಡಬೇಕಲ್ಲ ಅದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ನೋಡಿಲ್ಲಪ್ಪ ಅಂದರೆ ಪ್ಲೀಸ್ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ರವೆ ಉಂಡೆ, ಶೇಂಗಾ ಉಂಡೆ, ಪ್ರತಿಯೊಂದು ಉಂಡೆಗಳ ರೆಸಿಪಿಯನ್ನು ಕೂಡ ನಾನು ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನಾನಿಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಂತರ ಕಡಲೆ ಬೀಜವನ್ನು ಸೇರಿಸಿದ್ದೀನಿ. ಇದಕ್ಕೆ ಒಂದು 1/4 ಕಪ್ ಆಗೋಷ್ಟು ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಯಾಲಕ್ಕಿ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಯಾಲಕ್ಕಿ ಪೌಡರನ್ನು ನಾವು ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಬೋದು. ಅದು ಯಾವ ರೀತಿ ಅಂತ ಕೂಡ ಹೋದ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಬೇಕಂದರೆ ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿ ನಾವು ಇದನ್ನು ಈಗ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಇದಕ್ಕೆ ನಾವು ಸ್ವಲ್ಪ ತುಪ್ಪವನ್ನು ಸೇರಿಸ್ತಾ ಉಂಡೆಯನ್ನು ಕಟ್ಬೋದು. ಈಗ ನಾನಿಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸೇರಿಸಿ ಉಂಡೆಯನ್ನು ಕಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಒಂದೇ ವಿಧಾನ. ಸೊ ಈ ರೀತಿ ಬೇಕಾದರೂ ಕೂಡ ನೀವು ಉಂಡೆಯನ್ನು ಕಟ್ಟಿ ಸೈಡ್ಗೆ ಒಂದು ಪ್ಲೇಟಲ್ಲಿ ಇಡ್ಬೋದು.
ನಿಮಗೆ ಕೊನೆಯಲ್ಲಿ ನಾನು ಹೇಳ್ತೀನಿ ಯಾವ ರೀತಿ ಉಂಡೆ ಕಟ್ಟಿದರೆ ಇದು ಟೇಸ್ಟಿಯಾಗಿ ಅನಿಸುತ್ತೆ, ಹಾಗೆ ತುಂಬ ದಿನ ಇಟ್ಟರೂ ಕೂಡ ಕೆಡೋದಿಲ್ಲ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು ನೀವು ಈ ಉಂಡೆ ಇಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದ್ಬಿಟ್ಟು. ಇದೇ ರೀತಿ ನೀವು ಇಲ್ಲಿ ಎಲ್ಲ ಉಂಡೆಗಳನ್ನು ಬೇಕಾದರೆ ಮಾಡ್ಕೋಬೋದು. ನಾನು ನಿಮಗೆ ಇಲ್ಲಿ ಇನ್ನೊಂದು ವಿಧಾನದಲ್ಲಿ ಕೂಡ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ಖಂಡಿತ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾನಿಲ್ಲಿ ಇದೇ ರೀತಿಯಾಗಿ 3 ಉಂಡೆ ಮಾತ್ರ ಇಲ್ಲಿ ಮಾಡಿದ್ದೀನಿ. ಸೊ ನಿಮಗೆ ಇನ್ನೊಂದು ವಿಧಾನದಲ್ಲಿ ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಸೊ ನಿಮಗೆ ಈ ಮಿಶ್ರಣವನ್ನು ನೀವು ಮತ್ತೆ ಒಂದು ಪಾತ್ರೆ ಅಥವಾ ಬಾಣಲಿಗೆ ಸೇರಿಸ್ಕೋಬೇಕು. ನಾನಿಲ್ಲಿ ಎಲ್ಲ ಮಿಶ್ರಣವನ್ನು ಒಂದು ಪ್ಯಾನ್ಗೆ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 2 ಸ್ಪೂನ್ ಆಗುವಷ್ಟು ನೀರನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಜಾಸ್ತಿ ನೀರು ಸೇರಿಸಬಾರ್ದು, ಕೇವಲ 2 ಸ್ಪೂನ್ ಆಗುವಷ್ಟು ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಕೇವಲ 1 ನಿಮಿಷ ಮಾತ್ರ ಬಿಸಿ ಮಾಡ್ಕೋಬೇಕು. ಯಾಕಂದರೆ ಬೆಲ್ಲ ಇಲ್ಲಿ ಚೆನ್ನಾಗಿ ಕರಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಬಬಲ್ಸ್ ಕೂಡ ಇಲ್ಲಿ ಬರ್ತಾ ಇದ್ದಾವೆ. ಬೆಲ್ಲ ಕರಗ್ತಾ ಬಬಲ್ಸ್ ಕೂಡ ಬರೋಕ್ಕೆ ಶುರು ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಬಬಲ್ಸ್ ಬಂದ ತಕ್ಷಣವೇ ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸರ್ವನ್ನು ಮಾಡ್ಕೋತಾ ಇದ್ದೀನಿ. ಈ ರೀತಿ ಸ್ಪೂನ್ಲಿಂದ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಇದಕ್ಕೆ ನಾನಿಲ್ಲಿ ಹುರ್ಗಡ್ಲೆ ಪೌಡರನ್ನು ಸೇರಿಸ್ತಾ ಇದ್ದೀನಿ 2 ಚಮಚದಷ್ಟು. ಇದಕ್ಕೆ ನಾವು ಪುಟಾಣಿ ಪೌಡರ್ ಕೂಡ ಅಂತ ಹೇಳ್ತೀವಿ. ಮನೇಲಿರುವಂಥ ಹುರ್ಗಡ್ಲೆಯನ್ನು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿಕೊಂಡು ಸೇರಿಸ್ಕೋಬೇಕು. ಪುಟಾಣಿ ಪೌಡರ್ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಉತ್ತರ ಕನ್ನಡ ಕಡೆ ಎಲ್ಲ ಪುಟಾಣಿ ಪೌಡರ್ ಅಂತ ಹೇಳ್ತೀವಿ. ಸ್ವಲ್ಪ ಪುಟಾಣಿ ತೊಗೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಈ ಪೌಡರನ್ನು. ಈಗ ಇಲ್ಲಿ ಸ್ವಲ್ಪ ತಣ್ಣಗಾಗಿದೆ. ಸೊ ಉಗುರು ಬೆಚ್ಚಿರುವಾಗಲೇ ನಾವು ಉಂಡೆಯನ್ನು ಕಟ್ಟಬೇಕು. ಸ್ವಲ್ಪ ಲೈಟಾಗಿ ಇಲ್ಲಿ ಬಿಸಿ ಬಿಸಿ ಕೈಗೆ ಹತ್ತಾ ಇದೆ. ಸೊ ಆವಾಗ ನಾನಿಲ್ಲಿ ಉಂಡೆಯನ್ನು ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಉಂಡೆ ಕೂಡ ರೆಡಿ ಆಗ್ತಾ ಇದೆ ಅಂದ್ಬಿಟ್ಟು. ಇದಕ್ಕೆ ನೀವು ತುಪ್ಪ ಹಾಕಬೇಕಂತೇನಿಲ್ಲ, ತುಪ್ಪ ಇಲ್ಲ ಅಂದರೂ ಕೂಡ ಹಾಗೆ ಮಾಡ್ಬೋದು ಫ್ರೆಂಡ್ಸ್. ನಾನು ನಿಮಗೆ ಮೊದಲು ಹೇಳಿಕೊಟ್ಟಿರುವಂಥ ಟಿಪ್ಸಲ್ಲಿ ಆ ಉಂಡೆಗಿಂತ ಈ ಉಂಡೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಯಾಕಂದರೆ ಬೆಲ್ಲ ನಾವು ಪಾಕ ಮಾಡೋದಿಲ್ಲ, ಹಾಗೆ ಮಿಕ್ಸ್ ಮಾಡಿ ಕಟ್ಟಿರ್ತೀವಲ್ಲ, ಸ್ವಲ್ಪ ನೀವು ಬಿಸಿ ಮಾಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಆ ಉಂಡೆ ಫಸ್ಟ್ ಮಾಡಿರೋಂಥ ಉಂಡೆ ಏನಿದೆಯಲ್ಲ, ಮಕ್ಕಳಿಗೆ ಕೈಯಲ್ಲಿ ಕೊಟ್ಟರೆ ಸಾಕು, ಸ್ವಲ್ಪ ಪ್ರೆಸ್ ಮಾಡಿದ್ರೆ ಒಡೆದ್ಬಿಡುತ್ತೆ. ಆದರೆ ಈ ಉಂಡೆ ನಾವು ಬೆಲ್ಲವನ್ನು ಬಿಸಿ ಮಾಡಿ ಕಟ್ಟೋದ್ರಿಂದ ಬೇಸನ್ ಉಂಡೆ ಎಲ್ಲ ಆಗುತ್ತಲ್ಲ ಬಾಯಲ್ಲಿ, ಅಷ್ಟೇ ಸಾಫ್ಟಾಗಿ ಕೂಡ ಈ ಉಂಡೆ ಕೂಡ ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.